ಒಟ್ಟಾರೆಗೆ ಸುಮಾರು 1,24,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ. ಅದೇ ರೀತಿ ಇಂಡಿ ತಾಲೂಕಿನಲ್ಲಿ ಸುಮಾರು 1,00,000ಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ಸಿಂದಗಿ ತಾಲೂಕಿನಲ್ಲಿ ಕೂಡ ಸುಮಾರು 87,000 ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕೂಡ 1,00,000ಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ವಿಜಯಪುರ ತಾಲೂಕಿನಲ್ಲಿ ಕೂಡ 1,00,000ಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ಒಟ್ಟು 5,34,000 ಹೆಕ್ಟೇರ್ ಪ್ರದೇಶ, ಎಕರೆಗಳಲ್ಲಿ ಹೇಳೋದಾದ್ರೆ ಅಂದಾಜು 15 ಲಕ್ಷ ಎಕರೆ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ. ಈ ತೊಗರಿ ಬೆಳೆ ನಷ್ಟ ಆಗಿದ್ದಕ್ಕೆ ಕೂಡಲೇ ಸರ್ವೆ ಮಾಡಬೇಕು ಮತ್ತು ಸರ್ಕಾರಕ್ಕೆ ಪರಿಹಾರ ಕೊಡಲು ಶಿಫಾರಸು ಮಾಡಬೇಕು ಅಂತ ಹೇಳಿ ಡಿಸೆಂಬರ್ 3ನೇ ತಾರೀಕು ವಿಜಯವಾಡದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ JDS ಅನ್ನು ಸೇರಿಸಿಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ. ನಾವು DC-ಗೆ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ನೀವು 9ನೇ ತಾರೀಕು ಒಳಗಾಗಿ ಕೂಡಲೇ ಸರ್ವೆ ಮಾಡಬೇಕು. 9ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿರೋದ್ರಿಂದ ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂಥ ಬೆಳೆ ತೊಗರಿ. ಗುಲ್ಬರ್ಗ ಜಿಲ್ಲೆ ಬಿಟ್ಟರೆ ಅತಿ ಹೆಚ್ಚು ತೊಗರಿ ಬೆಳೆದಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಮತ್ತು ಇದೊಂದು ಬಹಳ ದೊಡ್ಡ ದುರಂತ ಆಗಿರ್ತಕ್ಕಂಥ ಎಂಟೈರ್ ಬೆಳೆ 80ರಿಂದ 90% ನಷ್ಟ ಆಗಿದೆ. ಮತ್ತು ಬೆಳಗಾವಿ ವಿಷಯದಲ್ಲಿ ಇದಕ್ಕಿಂತ ಮುಖ್ಯವಾದ ಚರ್ಚೆ ಏನಾಗುತ್ತಿದೆ ಅದಕ್ಕೆ